ಎದುರು ನೋಡಿದಾಗ ವಾಕ್ಯಗಳು ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡಂಥ ದೇವರು ನಮಗೆ ಬೇಕಾದದನ್ನೇ ಕೊಡ್ತಾರೆ. ಅದು ನಮಗೆ ಎಲ್ಲಿರದ ಬಲ, ಎಲ್ಲಿರದ ಧೈರ್ಯ, ಎಲ್ಲಿರದ ಸಮಾಧಾನ ಮತ್ತು ನಮ್ಮ ಚಿಂತೆಗಳನ್ನು ಮಾತುಕಟ್ಟು ನಮ್ಮ ಕೆಲಸ ಕಾರ್ಯಗಳಿಗೆ ಹಂತವಾಗಿ ಬರ್ತದೆ. ಇದು ದೈವ ಕಾರ್ಯ ನಮ್ಮ ಜೊತೆ ಆಗುತ್ತದೆ. ಎಷ್ಟೋ ಜನ ಈ ವಿಷಯ ಬಲಹೀನರಾಗಿದ್ದಾರೆ. ದೇಹದ ಪ್ರಾಣವನ್ನು ಸೋತು ಕುಗ್ಗಿಸಿ ಇನ್ನು ನಾವು ಮರಣವೇ ಮಾರ್ಗವಾಗಿ ಹೋಗಿದ್ದಾರೆ. ಅಂಥವರಿಗೋಸ್ಕರ ನಮ್ಮನ್ನು ದೇವರು ಬಯಸಿಕೊಳ್ಳಬೇಕೆಂಬುದಾಗಿ ನಮ್ಮನ್ನು ದೇವರು ಪರಿಶುದ್ಧರನ್ನಾಗಿ ನೀತಿವಂತರನ್ನಾಗಿ ಮಾರ್ಪಡಿಸಿ ಅವರ ಮಕ್ಕಳನ್ನಾಗಿರ್ತಾರೆ. ಹಾಗಾಗಿ ನಮ್ಮಲ್ಲಿ ನಾಲಿಗೆಯಲ್ಲಿ ಸಮರ್ಪಣೆ ಇರಬೇಕು, ಮನಸ್ಸಿನಲ್ಲಿ ಸಮರ್ಪಣೆ ಇರಬೇಕು, ಕಣ್ಣಿನಲ್ಲಿ ಸಮರ್ಪಣೆ ಇರಬೇಕು. ದೇವರ ವಾಕ್ಯ ಪ್ರತಿದಿನ ನಾವು ಧ್ಯಾನಿಸುತ್ತಲೇ ಸಮರ್ಪಣೆ ಇರಬೇಕು. ನಮ್ಮ ಅಂಗಗಳನ್ನು ನೀತಿ ಕ್ರಿಯೆಗಳಿಗೆ ಅರ್ಪಿಸುತ್ತಲೇ ಸಮರ್ಪಣೆ ಇರಬೇಕು. ನಮ್ಮ ಚಿಂತೆಗೆ ಸಮರ್ಪಣೆ ಇರಬೇಕು. ಅದನ್ನೇನು ನಮ್ಮ ಕಾರ್ಯಭಾರದಲ್ಲಿ ಸಮರ್ಪಣೆ ಇರಬೇಕು. ಇನ್ನು ನಮ್ಮ ಪ್ರಾರ್ಥನೆಯಲ್ಲಿ ಸಮರ್ಪಣೆ ಇರಬೇಕು. ಹಾಗೆ ನಮ್ಮ ಕೆಲವು ಯೋಚನೆಗಳಿಗೆ ಸಮರ್ಪಣೆ ಇರಬೇಕು. ಅದು ಮಾತ್ರವಲ್ಲ, ನಾವು ಏನೇ ಮಾಡಿ ದೇವರಿಗೋಸ್ಕರ ಮನುಷ್ಯರಿಗೆ ಮಾಡಿ ಒಂದು ತಿಂಗಳು ಎತ್ತಾಡ್ತಾರೆ. ಕೋಪ ಬಂದರೆ ಅದು ಮಾಡಿದೆ ಅಂತಾರೆ, ಪ್ರೀತಿಯಲ್ಲಿದ್ದರೆ ಇದು ಮಾಡ್ತೀನಿ ಅಂತಾರೆ. ಏನೇ ಮಾಡಿದ್ರು ನಾವು ದೇವರಿಗೆ ಮಾಡುವಾಗ ನಿಜವಾದಂಥ ಸಮರ್ಪಣೆಗೆ ತಕ್ಕ ಪ್ರತಿಫಲ ಬರ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತಿದೆ, ನಾವು ಸಮರ್ಪಿಸುವಂಥದ್ದು ಏನು? ಚಿಂತೆಯನ್ನು, ಕಾರ್ಯಗಳನ್ನು, ನಮ್ಮ ಆಯುಷ್ಕಾಲಗಳು, ನಮ್ಮ ಮನಸ್ಸು, ನಮ್ಮ ಅಂಗಗಳನ್ನು, ಅಥವಾ ನಮ್ಮ ಯಾವುದು ಸ್ತೋತ್ರಗಳು, ಕಾಣಿಕೆಗಳು, ನಾವು ಇಷ್ಟಪಡುವ ವಸ್ತುಗಳನ್ನು, ಅಥವಾ ನಮ್ಮ ಬಂಧನಗೊಳಗಾದಂಥ ಕೆಲವು ಸಂಗತಿಗಳನ್ನು ಸಮರ್ಪಿಸುವಲ್ಲಿ ಮುಂದಿರಬೇಕು. ಇದನ್ನು ನಾವು ಸಮರ್ಪಿಸಲೇ ಇರಬೇಕು. ಈಗ ಯಾವ ರೀತಿಯಲ್ಲಿ ಸಮರ್ಪಿಸಬೇಕು? ಇದು ಪ್ರಾಮುಖ್ಯವಾಗಿ ದೇವರ ವಾಕ್ಯದಲ್ಲಿ ನಾನು ಪ್ರೀತಿಸಿದ ಶಕ್ತಿಯಲ್ಲಿ ನಾನು ಸಮರ್ಪಿಸಬೇಕು. ಹಾಗೆ ನೀವು ಏನೇ ಸಮರ್ಪಿಸಿದ್ರು ದುಃಖಪಟ್ಟು ನನ್ನ ಕೈಯಿಂದ ಆಗಲ್ಲ, ಚಿಂತೆ ಬಿಡಲಿಕ್ಕೆ, ಕಾರ್ಯಭಾರವನ್ನು ಮೇಲೆ ಹಾಕಲಿಕ್ಕೆ, ಅಥವಾ ನಿಶ್ಚಿಂತರಾಗಿರಲಿಕ್ಕೆ ಆಗಲ್ಲ, ದುಃಖಪಟ್ಟು ಮಾಡಬೇಡ. ಪ್ರೀತಿಯಿಂದ ದೇವರು ಹೇಳಿದ್ದಾರೆ, ದೇವರ ಮಾತಿಗೆ ನಾವು ವಿಧೇಯರಾಗಬೇಕು. ವಿಧೇಯತ್ವದಲ್ಲಿ ತುಂಬ ಬರಬೇಕು. ದೇವರಿಗೆ ಉತ್ತರ ಪಡೆಯಬೇಕೆಂದು ಪ್ರೀತಿಯಿಂದ ಸಮರ್ಪಿಸಿ, ನಿಮ್ಮ ನೀವೇ ದಾಸರನ್ನಾಗಿ ಸಮರ್ಪಿಸಿ. ಹಾಗೆ ವಿಧೇಯತ್ವದಿಂದ ಸಮರ್ಪಿಸಿ. ಅದು ಇಷ್ಟವಾದಂಥ ದೇವರಿಗೆ. ಮತ್ತು ಶುದ್ಧ ಕನ್ಯೆಯರಂತೆ, ಶುದ್ಧ ಕನ್ಯೆಯರಂತೆ, ಶುದ್ಧ ಕನ್ಯೆಯರೆಲ್ಲರಿದ್ರೆ ಎಚ್ಚರವಾಗಿ ಪರಿಶುದ್ಧರಾಗಿ ದೇವರನ್ನು ಮೆಚ್ಚಿಸುವರಾಗಿದ್ದಾರೆ. ಹಾಗೆ ನೀವು ಯಥಾರ್ಥವಾಗಿ ನಂಬಿಕೆಯಿಂದ ಶುದ್ಧ ಕನ್ಯರಂತೆ ಪ್ರೀತಿಯಿಂದ ದೇವರ ಮೇಲೆ ಭಯಭಕ್ತಿಯಿಂದ, ಹಾಗೆ ನಿಮ್ಮನ್ನು ಸಜೀವೆಯನ್ನು ಮಾಡಿ ಮತ್ತು ದೇವರ ಆತ್ಮನಿಂದ ಸಮರ್ಪಿಸುವಾಗ ದೇವರಿಗೆ ಮೆಚ್ಚುತ್ತಾರೆ. ಹೀಗೆ 1 ಅರಸು 24ನೇ ವಚನದಲ್ಲಿ ದೇವದೂತ ಅಹಾಬನಿಗೆ ಹೇಳಿದಂತಹ ಮಾತು, ನಿನ್ನ ಸತಿಸುತ್ತಲೂ ನಿನ್ನಲ್ಲಿರುವ ಬೆಳ್ಳಿ ಬಂಗಾರ ಎಲ್ಲ ಓತಗಳು, ಓರಿಗಳು, ದನ ಕರುಗಳು, ಕತ್ತೆಗಳೆಲ್ಲವೂ ನನ್ನಿಂದ ಪಡೆದುಕೊಳ್ಳುತ್ತವೆ. ನಿನ್ನದಾಗಿ ಏನೂ ಇಲ್ಲ, ನೀನು ನನ್ನವನೇ ಎಂಬುದಾಗಿ ದೂತನ ಮೂಲಕ ಅಹಾಬನಿಗೆ ದೇವರು ಎಚ್ಚರಿಸುವಾಗ ಅಹಾಬ ತಗ್ಗಿ, ಕರ್ತನೇ, ನಾನು ನಿನ್ನವನೇ, ನನ್ನಲ್ಲಿರುವುದೆಲ್ಲವೂ ನಿನ್ನದೇ. ಕರ್ತನೇ, ನಾನು ನಿನ್ನವನೇ, ನನ್ನಲ್ಲಿರುವುದೆಲ್ಲವೂ ನಿನ್ನದೇ. ನೀನೇ ನನಗೆ ಕೊಟ್ಟದ್ದು, ಅದು ನನಗೆ ಗೊತ್ತಿದೆ. ದೂತನ ಮೂಲಕ ದೇವರು ಅಹಾಬನಿಗೆ ಎಚ್ಚರಿಸಿತು, ಏನಂದ್ರೆ ನಿನ್ನಲ್ಲಿರುವುದೆಲ್ಲವೂ ನನ್ನದೇ ಅಂತ. ಕರ್ತನೇ, ನಾನು ನಿನ್ನವನೇ, ನನ್ನಲ್ಲಿರುವುದೆಲ್ಲವೂ ನಿನ್ನದೇ. ಈ ರೀತಿಯಲ್ಲಿ ನಾವು ಏನೂ ಅಲ್ಲ, ದೇವರಿಂದ ಬರಪಟ್ಟದ್ದು. ಈ ಒಂದು ಉಸುರು ಸಮೇತ ದೇವರದಾಗಿರುವಾಗ, ಈ ಉಸಿರೇ ದೇವರದಾಗಿರುವಾಗ
ಅದಕ್ಕೆ ದೇವರು ಸರಿಯಾಗಿ ಯೋಹಾನ 17:10 ವಚನ ಹೇಳಿದ್ದಾರೆ. 1:24 ಅಹಾಬನ ಬಗ್ಗೆ ನಾವು ನೋಡಿದೆವು. ಅಹಾಬ, ಕರ್ತನೇ, ನಾನು ನಿನ್ನವನೇ, ಎಲ್ಲವೂ ನಿನ್ನದೇ ಎಂಬುದಾಗಿ ದೇವರ ಆತ್ಮನಿಗೆ ಇರುವಂಥ ಮಾತು. ಯೋಹಾನ 17:10 ವಚನ. ನಾವು ನಮ್ಮನ್ನು ನಮಗಿರುವ ಎಲ್ಲವನ್ನು ದೇವರಿಗೆ ಅರ್ಪಿಸಿದಾಗ ದೇವರು ಎಲ್ಲವೂ ನಮ್ಮದಾಗುತ್ತೆ. ಹಲ್ಲೆಲೂಯಾ. ನಾವು ನಮ್ಮನ್ನು ನಮಗಿರುವುದನ್ನು ಎಲ್ಲವೂ ದೇವರಿಗೆ ಅರ್ಪಿಸಿದಾಗ ದೇವರು ಎಲ್ಲವೂ ನಮಗಾಗುತ್ತೆ. ಈ ರೀತಿ ಅರ್ಥ. ನಾವು ನಮ್ಮನ್ನು ನಮಗಿರುವುದನ್ನೆಲ್ಲ, ನಮ್ಮ ಮನೆ, ಆಸ್ತಿ ಪಾಸ್ತಿ, ಅದು ಇದು ದೊಡ್ಡ ಎಲ್ಲ ದೇವರಿಗೆ ಅರ್ಪಿಸಿದಾಗ ಅರ್ಥ ಅಲ್ಲ. ನಾವು ದೇವ ಭಯಭಕ್ತಿಯಿಂದ ನಾನು ಏನೂ ಅಲ್ಲ, ನಾನು ದೇವರಿಗೆ ದಾಸ. ನನ್ನಲ್ಲಿ ಇವತ್ತು ದುಡ್ಡಿದ್ರೆ, ಆಸ್ತಿ ಇದ್ರೆ, ಮನೆ ಇದ್ರೆ, ಜ್ಞಾನ ಇದ್ರೆ ಎಲ್ಲವೂ ದೇವರು ಎಂಬುದಾಗಿ ಎಲ್ಲ ನಾನು ದಾಸರನ್ನು ಏನೂ ಅದರಿಂದ ಸಮರ್ಪಿಸುವ ಪ್ರತಿದಿನವೂ ದೇವರಿಗೂ ನಮ್ದಾಗುತ್ತೆ. ನಮ್ಮಲ್ಲಿ ಏನಿರುವ ಅದೆಲ್ಲ ದೇವರಿಗೆ ಗೊತ್ತಾಗುತ್ತೆ. ದೇವರು ಕೊಡಲಿಕ್ಕೆ ಶುರು ಮಾಡ್ತಾರೆ. ದೇವರು ಕೊಟ್ಟದ್ರಲ್ಲಿ ನಾವು ಸಂತೋಷ ಪಡಲ್ಲ. ದೇವರ ಮಹತ್ವವನ್ನು ತಿಳ್ಕೊಂಡು ಒಬ್ಬನೇ ಮಾನವಂತ ಕ್ರಿಸ್ತೇಶನ ಕಲ್ವಾರಿ ಪೂಜೆಗೆ ಮಾನವನಿಗೆ ಸಮರ್ಪಿಸುವ ದೊಡ್ಡ ಪ್ರೀತಿಯನ್ನು ತ್ಯಾಗವನ್ನು ತೋರ್ಪಡಿಸಿದಾರೆ. ನಂದಿದ್ದೇನೆ, ನಾನು ನನ್ನನ್ನು ದೇವರಿಗೆ ಸಮರ್ಪಿಸಬೇಕಂತೆ ನಮ್ಮ ಮನಸ್ಸಿಗೆ ಬರುತ್ತೆ. ದೇವರ ಪ್ರೀತಿ ನಮ್ಮಲ್ಲಿ ಹೆಚ್ಚಾಗುತ್ತೆ. ನಾವು ಹತ್ತಿ ಮುರಿಲಿಕ್ಕೆ ಶುರುವಾಗುತ್ತೇವೆ. ನನ್ನಂತ ದೇವರು ಎಲ್ಲ ಕೊಟ್ಟದಲ್ಲಿ ನಾವು ಸಂತೋಷ ಪಡ್ಕೋ ಅದನ್ನೇ ನೋಡಬಹುದು. ಅದರಿಂದಲೇ ದಾನ ಧರ್ಮ ಮಾಡಿಕೊಂಡು ಜೀವಿಸುವುದಲ್ಲ. ಅದು ಎಲ್ಲಿಂದ ಬಂತು? ನಾನು ಎಷ್ಟೋ ಸಲ ನೀವು ಫಂಡಿನಿಂದ ಜೀವಿಸ್ತೀವಿ ಎಂಬುದಾಗಿ ಕೆಲವು ಫಂಡಿನಿಂದ ನಾನು ಜೀವಿಸುತ್ತಾನೆ. ನನ್ನಲ್ಲಿ ಏನು ಸೇವೆ, ಏನು ಜಾಗ ಇದೆ? ದೇವರಲ್ಲಿ ಕೊಟ್ಟಲ್ಲಿ ನಾನು ಜೀವಿಸಬೇಕು, ಸೇವೆ ಮಾಡಬೇಕು. ಅದು ನಿಜವಾದಂಥ ಸೇವೆ. ಯಾರೋ ಕೊಟ್ಟರೆ ಯಾರೋ ಸೇವೆ ಮಾಡೋಕ್ಕೆ ಅರ್ಥ ಇಲ್ಲ. ಅಂಥ ಕೆಲಸಕ್ಕೆ ನಾನು ಬಂದಿಲ್ಲ. ಅಂಥ ಸೇವೆ ನನಗೆ ಬೇಕಾಗಿಲ್ಲ. ಎಷ್ಟು ಹೇಗೆ ಸೇವೆ ಮಾಡೋ ಹಾಗೆ ನನಗೆ ಬೇಕು ಎಂದು ನಾನು ಎಷ್ಟೋ ಜನ ಬೇಕಾದಷ್ಟು ಬರುತ್ತೆ ತಪ್ಪು ತಿಳ್ಕೊಂಡು. ಆದರೆ ನನಗೇನೋ ಬಂದಿಲ್ಲ. ದೇವರು ಎಲ್ಲವೂ ನಮಗೇನು ಬೇಕಾಗಿಲ್ಲ. ಅದಕ್ಕೆ ಸರಿಯಾದ ಯೋಹಾನ 17:10 ವಚನ ಹೇಳುತ್ತೆ, ನೀವು ದೇವರನ್ನು ಅರ್ಥಕೊಳ್ಳುವಾಗ ಕಷ್ಟಪಡದೆ ನಿಮ್ಮ ಬಳಿಗೆ ದೇವರು ಸುಖ ಕೊಡ್ತಾರೆ. ನಿಮ್ಮ ನೀತಿ ಹೆಚ್ಚಾಗುವಾಗ ದೇವರು ನಿಮ್ಮ ವಿಷಯವನ್ನು ಚಿಂತಿಸುತ್ತಾರೆ. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಗೊಂಡ್ರೆ ಅವರು ನಿಮಗೆಲ್ಲವೂ ಸುಖ ಕೊಡಬಹುದು. ಮತ್ತಾಯ 6:34 ವಚನ. ಯೋಹಾನ 17:10 ವಚನ. ನಾವು ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟಂತೆ ನಿಮಗೆ ಕೊಟ್ಟದ್ದೆಲ್ಲವೂ ನನ್ನದೇ ಎಂಬುದಾಗಿ ಅಹಾಬನಿಗೆ ದೇವರು ಹೇಳುವಾಗ, ಕರ್ತನೇ, ನಾನೇ ನನ್ನದೆಲ್ಲವೂ ನಿನ್ನದೇ ಎಂಬುದಾಗಿ ಇದೆಲ್ಲವನ್ನು ನೋಡುವಾಗ ನಾವಿಲ್ಲಿ ನಿಲ್ಲೋರಲ್ಲ. ಶಾಶ್ವತ ಪಟ್ಟಣ ನಮಗಿಲ್ಲ. ನಾವು ದೇವರಿಗೋಸ್ಕರ ಎಲ್ಲವನ್ನು ಮಾಡಬೇಕು. ಸತಮದಿಂದ ಜೀವ ಕಳೆಯಿಂದ ದೇವರಿಗೋಸ್ಕರ ನಾನು ಏನೇ ಮಾಡೋಣ ದೇವರು ನನ್ನನ್ನು ಅಂತ ಹೇಳುತ್ತೆ. ಅದಕ್ಕೆ ಏನೇ ಮಾಡಿ ಒಂದು ಕೈ ಗೊತ್ತಾಗಬೇಕು, ಮಾಡ್ಕೊಳ್ಬೇಕು ಅಂತ ದೇವರು. ನಾನು ಮಾಡದೆ ಮಾಡೋದು ಕೊಚ್ಚಿಕೊಳ್ಳಬೇಕು. ನನ್ನ ಹೆಸರು ಬಂದಿಲ್ಲ, ನನ್ನ ಹೆಸರು ಬರ್ತಿಲ್ಲ ಅಂತ ಅವೆಲ್ಲ ಪರಲೋಕದ ಗಂಟಾಗಿ ನನ್ನ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಡಬೇಕಿದ್ರೆ ನಾವು ಮಾಡಿದಲ್ಲಿ ಯಾರಿಗೂ ಏನು ಹೇಳೋದಿಲ್ಲ. ದೇವರ ಚಿತ್ತಾನುಸಾರ ನಡೆಸಿಕೊಂಡು ಆ ರೀತಿಯ ಬರೀತು ನಾವು ಮಾಡುವಂಥ ಒಂದು ಸಮರ್ಪಣೆ ಮಾಡ್ತಾರೆ. ಇವತ್ತು ನಾವು ಸಮರ್ಪಣೆ ಬಗ್ಗೆ ವಿಷಯ ತಿಳ್ಕೊಂಡು ಆಹಾರ ಹೇಳಿದ್ರೆ ನನ್ನದು ಏನೂ ಇಲ್ಲ. ಹಾಗೆ ತಿಳುವಾಗ ಅವರಿಗೆಲ್ಲ ದೇವರು. ಹಾಗೆ ಯಾವುದೋ ಮೊದಲು ನಾವು ಸಮರ್ಪಣೆ ಮಾಡಬೇಕು. ಚಿಂತೆ, ಕಾರ್ಯ, ಮನಸ್ಸು, ಅಂಗಗಳನ್ನು, ಕಾಣಿಕೆ, ಸ್ತೋತ್ರಗಳು, ಹಾಗೆ ದೇವರ ವಾಕ್ಯ ನಿಲ್ಲುವ ಎಲ್ಲದರಲ್ಲೂ ನಮಗೆ ಸಮರ್ಪಣೆ ಇರಬೇಕಿಲ್ಲ. ಯಾರಿಗೋಸ್ಕರ ಮಾಡಬೇಕು? ದೇವರಿಗೆ ನಾವು ಚಿಂತಿಸ್ತೀವಿ. ನಮಗೋಸ್ಕರ ದೇವರಿಗೋಸ್ಕರ ಎಲ್ಲವೂ ಮಾಡಬೇಕು. ಹೇಗೆ ಮಾಡಬೇಕು? ಪ್ರೀತಿ, ಭಯಭಕ್ತಿ, ಸಂತೋಷವಾಗಿ ನಾವು ನಾವೇ ಯಜ್ಞ ರೂಪದಲ್ಲಿ
ನಮಗೆ ಸಂತೋಷ. ದೇವರಿಗೆ ನಾವು ಮೆಚ್ಚುಗೆಯಾದ ಕಾಣಿಕೆ ಎಂದು ನಾವು ಸಮರ್ಪಣೆ ವಿಷಯ ಕೊಡುತ್ತೇವೆ. ಇದನ್ನು ಕೇಳಿದಂಥ ನಾವು ಕೇಳುವಂಥ ಪ್ರಾಣಿಗಳೆಲ್ಲ ದೇವರಿಗೆ ಸಮರ್ಪಣೆಯಾಗಿ ಪರಲೋಕದಲ್ಲಿ ದೇವರ ಜೊತೆಗೆ ಕಾಣಿಸಿಕೊಂಡೆ ಎನ್ನುವಂಥ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ ನಮ್ಮನ್ನು ನಡೆಸಿಕೊಂಡು ತಂದೆಯೇ, ನಿನ್ನ ಏಕೈಕ ಮಗಳನ್ನು ನಮಗೋಸ್ಕರ ಸಮರ್ಪಿಸಿದೆ. ಯೇಸುವೇ, ತಂದೆಯ ವಿಚಾರ ಸಮಾಧಾನ ಮಾಡಿ ತಂದೆಯ ಮಾತನ್ನು ಕೇಳುವುದಕ್ಕೋಸ್ಕರ ಪರಲೋಕದ ಮಹಿಮೆಯ ಪದವಿಯನ್ನೇ ಬಿಟ್ಟು ಬಂದು ದಾಸರ ರೂಪ ತಾಳಿ ಶಿಲುಬೆಯಲ್ಲಿ ನಿನ್ನನ್ನೇ ನಮ್ಮ ದ್ರೋಹ ಪಾಪಗಳ ನಿಮಿತ್ತ ಸಮರ್ಪಿಸಿ ನಿನ್ನ ಪರಿಶುದ್ಧ ರಕ್ತದಿಂದ ನಮ್ಮನ್ನು ಪಾವನ ಮಾಡಿ ಎಂದು ತಂದೆಯ ಸಮಕ್ಷಮದಲ್ಲಿ ನಿರ್ಭಯವಾಗಿ ಮುಖ ಎತ್ತಿ ನಿಂತು ಆತ್ಮದಲ್ಲಿ ನಿನ್ನನ್ನು ಆರಾಧನೆ ಮಾಡುವಂಥ ಮಹಾಭಾಗ್ಯ ಕೊಟ್ಟಿದ್ಯಪ್ಪ. ಅದಕ್ಕಾಗಿ ಸ್ತೋತ್ರಿಸುವ. ಅಲ್ಪರಾದಂಥ ನಮ್ಮನ್ನು ಪ್ರೀತಿಸುವ ಮೂಲಕ ನಮ್ಮ ಒಳ ದೃಷ್ಟಿಯನ್ನು ಆತ್ಮಿಕ ಕಣ್ಣುಗಳು ತೆರೆ ಮಾಡಿ ಎಂದು ಮನೋವೇಗ ಬೆಳಗಿಸುವ ಮೂಲಕ ನಿನ್ನ ಮೇಲಿನ ಜ್ಞಾನದಿಂದ ಅಲಂಕರಿಸುತ್ತೇವೆ. ಯಾವ ದೇಶಕ್ಕೋಸ್ಕರ ಅಲಂಕರಿಸಿದ ಸ್ವಾಮಿ, ಅದು ಅನೇಕರನ್ನು ಪರಲೋಕ ಸೇರಿಸೋದಕ್ಕೋಸ್ಕರ, ಅನೇಕರನ್ನು ನರಕದಿಂದ ತಪ್ಪಿಸೋದಕ್ಕೋಸ್ಕರ, ಅನೇಕರ ಆತ್ಮಿಕ ಕಣ್ಣುಗಳು ಓಪನ್ ಆಗೋದಕ್ಕೋಸ್ಕರ, ಅನೇಕರು ಕಾಯಕದಲ್ಲಿ ಸಮರ್ಪಣೆ ಅಥವಾ ಯಜ್ಞವನ್ನು ಅರ್ಪಿಸಲು ಆತ್ಮದಲ್ಲಿ ತಮ್ಮನ್ನು ತಾವೇ ಸಮರ್ಪಣೆಯಲ್ಲಿ ಯಜ್ಞವನ್ನು ಅರ್ಪಿಸಿ ನಿಜವಾದಂಥ ನೈವೇದ್ಯವಾಗಿ ದೂರವಾಗಿ ನಿನಗೆ ಮೆಚ್ಚುಗೆಯಾದ ಸಾಧನ ಆಗಬೇಕೆಂಬುದಾಗಿ ನಮ್ಮನ್ನು ನೀನು ಸ್ವಾಮಿ ನಿನ್ನ ಮೇಲದ ಜ್ಞಾನದಿಂದ ಅಲಂಕರಿಸಿ ನಿನ್ನ ಸೇವಕರು ನಿನ್ನ ಮಕ್ಕಳು ಮಾರ್ಪಡಿಸಿ ಇಂಥ ಮಹಾಕೃಪೆ ಜೀವನ ವಾಕ್ಯ ಕೇಳುವಂಥ ಎಲ್ಲ ಪ್ರಾಣಿಗಳು ಟಿವಿಯಲ್ಲಿರ್ಬೋದು, ಕುಳಿತು ಕೇಳುವವರಿರ್ಬೋದು, ಯೂಟ್ಯೂಬಲ್ಲಿರ್ಬೋದು, ಇನ್ನು ಎಲ್ಲೆಲ್ಲಿ ಹೋಗುತ್ತೋ ಅದು ಯಾರ್ಯಾರೆಲ್ಲ ಹೇಳ್ತಾರೋ ಅದೆಲ್ಲ ಅಪ್ಪ ನಿನ್ನ ಕಾರ್ಯ ಮೌನವಾಗಿ ನಿನ್ನ ಮಕ್ಕಳಿಗೋಸ್ಕರ ಫಲಿಸುವ. ನಿನ್ನ ಮಕ್ಕಳ ಬಗ್ಗೆ ಚಿಂತೆಯಿಲ್ಲ, ಅವರ ಆತ್ಮಗಳನ್ನು ಅಪ್ಪ ರಕ್ಷಣೆಗೋಸ್ಕರ ಪ್ರಲಾಪಿಸುವಂಥ ಒಂದು ನಾಶವಾಗಿ ನನಗೆ ಇಷ್ಟ ಇದೆ ದುಷ್ಟರ ಸಾಧನೆ ನನಗೆ ಲೇಷವಾದ ಸಂತೋಷ ಇಲ್ಲ ಎಂಬುದಾಗಿ. ಹಾಗಿದ್ರೆ ದುಷ್ಟರು ದುರ್ಮಾರ್ಗವನ್ನು ಬಿಟ್ಟು ಸನ್ಮಾರ್ಗಕ್ಕೆ ಬರುವುದೇ ನಿಮಗೆ ಸಂತೋಷಕರವಾದಂಥ ವಿಷಯ. ದುಷ್ಟರನ್ನು ಸೃಷ್ಟಿ ಮಾಡಿದಪ್ಪ ನೀನೇ. ಇದನ್ನು ಮಾನವ ಕುಲ ತಿಳಿಯದೆ ಮನಸ್ಸು ಮಂಕು ಮಾಡಿಕೊಂಡಿತು. ಮುಂದಿನ ದಿನಗಳಲ್ಲಿ ಸಮುದ್ರದಲ್ಲಿ ನೀರು ಹೇಳುವ ಹಾಗೆ ನನ್ನ ಮೇಲಿನ ಜ್ಞಾನವನ್ನು ಅದನ್ನೇ ನಾವು ಎದ್ದುಕೊಳ್ತಿದ್ದೇವೆ. ನಮ್ಮ ಮೂಲಕ ಅನೇಕ ಮಕ್ಕಳ ಮೂಲಕ ಅನೇಕ ಅಪ್ಪ ನಿನ್ನ ಜೀವವುಳ್ಳ ವಾಕ್ಯವನ್ನು ಪಠಿಸುವ ಮೂಲಕ ನಿನ್ನ ಕಾರ್ಯವನ್ನು ಮಾತುಗಳಿಂದ ಮೌನವಾಗಿ ನೆರವೇರಿಸಿ ಲೋಕವನ್ನೇ ಸ್ವರ್ಗವನ್ನಾಗಿ ನೀತ್ಯ ರಾಜ್ಯವನ್ನಾಗಿ ಮಾರ್ಪಡಿಸುವ ಮೂಲಕ ನಿನ್ನ ಜೊತೆ ಸದಾ ಆನಂದಿಸಿ ನಿನ್ನ ಪ್ರಜೆಗಳಾಗಿ ನಿನ್ನ ಮಕ್ಕಳಾಗಿ ನೀನು ನಮ್ಮ ದೇವರಾಗಿ ಜೀವನದ ಪತಿಯಾಗಿ ನಿಮ್ಮ ಜೊತೆಗೆ ನಾವು ಅನುಗ್ರಹಿಸಿ ಕೇಳಿದಂತ ಒಬ್ಬರು ನಿನ್ನ ತಿಳುವಳಿಕೆಯಲ್ಲಿ ರಕ್ಷಿಸಲ್ಪಡುವಂಥ ಸೇವೆಯಾಗಿ ದಾಹದಿಂದ ಬೆಳೆದಿರಿಸುವ ಅಂತರಾಳದಿಂದ ಬೆಳೆದಿರಿಸುವ ಎಂಬ ಕೂಗು ಪ್ರಾರ್ಥನೆ ನಿನಗೆ ಉತ್ತರ ಸಿಗಲಿ. ನಿನಗೆ ಮಹಿಳೆಯಾಗಿ ನಿನ್ನ ಮಕ್ಕಳಿಂದ ವಚನಗೊಳಿಸುವ ಹಾಗೆ ಮಾಡುವುದೇ ಹಾಗೆ ಮಾಡುವುದೇ ಸ್ತುತಿ ಪಾಲನೆ ನಿನಗೆ ಎಲ್ಲರೂ ಒಪ್ಪಿಸ್ತೇನೆ. ಮುಂದಿನ ಕಾರ್ಯದಲ್ಲಿ ನೀನೇ ಮಾಡಿಕೊಳ್ಳಬೇಕು. ಯೇಸು